ನಮಸ್ಕಾರ ವೀಕ್ಷಕರೇ, ಇವತ್ತು ಮೋದಿ ಸರ್ಕಾರ ತೆಗೆದುಕೊಂಡಂತಹ ಒಂದು ನಿರ್ಧಾರ ಇದೆಯಲ್ಲ, ಅದು ನಿಜಕ್ಕೂ ಇಡೀ ಭಾರತ ದೇಶವೇ ಅವರನ್ನ ಕೊಂಡಾಡುವಂತಹ ಒಂದು ಸಮಯ. ಪಹಲ್ಗಾಮ್ನಲ್ಲಿ ನಡೆದಂತಹ ಒಂದು ದಾಳಿ ಪ್ರಕರಣ 28 ಜನರ ಅಮಾಯಕರನ್ನ ಜೀವ ತೆಗೆದಿತ್ತು. ಅದಕ್ಕೆ ಪ್ರತ್ಯುತ್ತರವಾಗಿ ಉತ್ತರವನ್ನ ಕೊಡಲೇಬೇಕಾಗಿತ್ತು. ಸೊ ಆ ಕೆಲಸವನ್ನ ಮೋದಿ ಸರ್ಕಾರ ಇವತ್ತು ಮಧ್ಯರಾತ್ರಿ ಸುಮಾರು 1:44ಕ್ಕೆ 1:44 ಪಾಕಿಸ್ತಾನಕ್ಕೆ ಸರಿಯಾದಂತಹ ಒಂದು ಉತ್ತರವನ್ನ ಕೊಟ್ಟಿರುವಂತಹದ್ದು. ಈಗಾಗಲೇ ಬೆಳಗ್ಗೆಯಿಂದಲೂ ಕೂಡ ಮೋದಿ ಅವರ ಸರ್ಕಾರ ಯಾವ ರೀತಿಯಾಗಿ ಪಹಲ್ಗಾಮ್ಗೆ ತಕ್ಕ ಪಾಠವನ್ನ ಕಲಿಸಿದೆ ಅಂತೇಳಿ ಇಡೀ ದೇಶವೇ ಮೋದಿ ಸರ್ಕಾರವನ್ನ ಕೊಂಡಾಡ್ತಿರುವಂತಹದ್ದು. ಆದರೆ ಇಲ್ಲಿ ಮೋದಿ ಸರ್ಕಾರದಲ್ಲಿ ಒಬ್ಬ ಅಧಿಕಾರಿ, ಒಬ್ಬ ಧೀಮಂತ ಅಧಿಕಾರಿ ಇಡೀ ಈ ಒಂದು ಪಹಲ್ಗಾಮ್ನಲ್ಲಿ ನಡೆದಂತಹ ಒಂದು ದಾಳಿಗೆ ಪ್ರತ್ಯುತ್ತರವಾಗಿ ಯಾವ ರೀತಿಯಾಗಿ ಉತ್ತರವನ್ನ ಕೊಡಬೇಕು ಅಂತೇಳಿ ಒಂದಷ್ಟು ಸ್ಟ್ರಾಟಜಿಯನ್ನ ಕೂಡ ಮಾಡಿದಂತಹ ಅಧಿಕಾರಿ. ಆ ಅಧಿಕಾರಿ ಬೇರೆ ಯಾರೂ ಅಲ್ಲ, ವಿಕ್ರಮ್ ಮಿಶ್ರಿ. ಎಸ್, ವಿಕ್ರಮ್ ಮಿಶ್ರಿ ಬಗ್ಗೆ ನಾನಿವತ್ತು ಮಾತನಾಡಲೇಬೇಕಾಗುತ್ತೆ. ಈಗಾಗಲೇ ವಿಕ್ರಮ್ ಮಿಶ್ರಿ ಅವರು ಯಾವ ರೀತಿಯಾದಂತಹ ಒಂದು ಕೆಲಸವನ್ನ ಮಾಡಿದ್ದಾರೆ, ಅವರ ಸ್ಟ್ರಾಟಜಿ ಹೇಗಿತ್ತು, ಪಹಲ್ಗಾಮ್ ದಾಳಿ ಪ್ರಕರಣಕ್ಕೆ ಅವರು ಯಾವ ರೀತಿಯಾಗಿ ಉತ್ತರವನ್ನು ಕೊಟ್ಟರು ಅಂತೇಳಿ ಇಡೀ ದೇಶವೇ ನೋಡಿರುವಂತಹದ್ದು. ಹಾಗಾದ್ರೆ ವಿಕ್ರಮ್ ಮಿಶ್ರಿ ಅವರ ಹಿನ್ನೆಲೆ ಏನು? ವಿಕ್ರಮ್ ಮಿಶ್ರಿ ಯಾರು? ಅವರು ಎಲ್ಲೆಲ್ಲಿ ಕೆಲಸ ಮಾಡ್ತಾ ಇದ್ರು? ಅವರ ವಿದ್ಯಾಭ್ಯಾಸ ಹೇಗಿತ್ತು? ಅವರು ಎಲ್ಲಿ ಹುಟ್ಟಿದ್ರು? ಆ ಎಲ್ಲ ವಿಚಾರಗಳನ್ನ ನಾನು ನಿಮಗೆ ಹೇಳ್ತೀನಿ. ಎಸ್, IFS ಅಧಿಕಾರಿಯಾಗಿರುವಂತಹ ವಿಕ್ರಮ್ ಮಿಶ್ರಿ ಅವರ ಹಿನ್ನೆಲೆ ನೋಡೋದಾದ್ರೆ, ವಿಕ್ರಮ್ ಮಿಶ್ರಿ ಜುಲೈ 15, 2024 ದೇಶದ ವಿದೇಶಾಂಗ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದಂತಹ ಒಬ್ಬ ಅಧಿಕಾರಿ. 1989ರ ಬ್ಯಾಚ್ನ ಭಾರತೀಯ ವಿದೇಶಾಂಗ ಸೇವಾ ಅಧಿಕಾರಿ ಅಂದ್ರೆ IFS ಅಧಿಕಾರಿಯಾಗಿ 1989ರ ಬ್ಯಾಚ್ನ IFS ಅಧಿಕಾರಿಯಾಗಿದ್ರು ಈ ವಿಕ್ರಮ್ ಮಿಶ್ರಿ. ಇನ್ನು ಇವರು ಯಾವಾಗ ಜನನ, ಎಲ್ಲಿ ಹುಟ್ಟಿದ್ರು ಅನ್ನೋದನ್ನು ನೋಡಿದರೆ, ಏಪ್ರಿಲ್ 7ನೇ ತಾರೀಕು 1964 ಜಮ್ಮು ಕಾಶ್ಮೀರದಲ್ಲಿ ವಿಕ್ರಮ್ ಮಿಶ್ರಿ ಅವರ ಜನನ ಆಗುತ್ತೆ. ಇನ್ನು ಇವರ ವಿದ್ಯಾಭ್ಯಾಸವನ್ನು ನೋಡೋದಾದ್ರೆ, ಸಿಂಧಿಯಾ ಶಾಲೆಯಲ್ಲಿ ಇವರ ಒಂದು ವಿದ್ಯಾಭ್ಯಾಸ ಪೂರ್ಣಗೊಳ್ಳುತ್ತೆ, ಅಂದ್ರೆ ಪ್ರಾಥಮಿಕವಾದಂತಹ ಒಂದು ವಿದ್ಯಾಭ್ಯಾಸ. ಅದಾದ ನಂತರ ದೆಹಲಿ ವಿಶ್ವವಿದ್ಯಾಲಯದಲ್ಲಿ ಹಿಂದೂ ಕಾಲೇಜಿನಲ್ಲಿ ಪದವಿಯನ್ನ ವಿಕ್ರಮ್ ಮಿಶ್ರಿ ಅವರು ಪಡೆದಿರುವಂತಹದ್ದು. ಎಸ್, ಇದು ಅವರ ಒಂದು ವಿದ್ಯಾಭ್ಯಾಸ ಮತ್ತೆ ಅವರ ಜನನ, ಅವರು ಎಲ್ಲಿ ಹುಟ್ಟಿದ್ರು, ಆ ಒಂದು ಅಂದ್ರೆ ಆ ಎಲ್ಲ ವಿಚಾರಗಳು. ಎಸ್, ಇದು ಅವರಿಗೆ ಸಂಬಂಧಪಟ್ಟಂತಹ ಒಂದು ವೈಯಕ್ತಿಕ ಪರಿಚಯ. ಹಾಗಾದ್ರೆ ವಿಕ್ರಮ್ ಮಿಶ್ರಿ ಅವರು ಯಾರ್ಯಾರ ಜೊತೆ ಕೆಲಸ ಮಾಡಿದ್ರು? ಈಗಾಗಲೇ ನಮಗೆ ತಿಳಿದಿರುವಂತಹ ಪ್ರಕಾರ ವಿಕ್ರಮ್ ಮಿಶ್ರಿ ಅವರು 3 ಪ್ರಧಾನಿಗಳ ಜೊತೆ ಕೆಲಸವನ್ನ ಮಾಡಿದಂತಹ ಒಬ್ಬ ಅಧಿಕಾರಿ ಅನ್ನೋ ಒಂದು ಮಾಹಿತಿ ಈಗ ಸಿಕ್ಕಿರುವಂತಹದ್ದು. ಹಾಗಾದ್ರೆ ಆ 3 ಪ್ರಧಾನಿಗಳು ಯಾರು? ಯಾರ್ಯಾರ ಅವಧಿಯಲ್ಲಿ ವಿಕ್ರಮ್ ಮಿಶ್ರಿ ಅವರು ಏನೇನು ಕೆಲಸ ಮಾಡ್ತಾ ಇದ್ರು? ಎಸ್, 1997ರಿಂದ 1997 ಮಾರ್ಚ್ 1998ರವರೆಗೆ ಐಕೆ ಗುಜ್ರಾಲ್ ಪ್ರಧಾನಿಯಾಗಿದ್ದಂತಹ ಐಕೆ ಗುಜ್ರಾಲ್ ಅವರ ಜೊತೆ ಕೆಲಸವನ್ನ ಮಾಡಿದಂತಹ ಒಂದು ಅನುಭವ ವಿಕ್ರಮ್ ಮಿಶ್ರಿ ಅವರಿಗೆ ಇರುವಂತಹದ್ದು. ಇನ್ನು ಅದೇ ರೀತಿ ಅಕ್ಟೋಬರ್ 2012ರಿಂದ ಮೇ 2014ರವರೆಗೂ ಮನಮೋಹನ್ ಸಿಂಗ್, ಈ ರಾಜ್ಯ ಈ ದೇಶ ಕಂಡಂತಹ ಒಬ್ಬ ಧೀಮಂತ ಪ್ರಧಾನಮಂತ್ರಿ, ಅವರ ಜೊತೆ ಮನಮೋಹನ್ ಸಿಂಗ್ ಜೊತೆ ಕೂಡ ಈ ವಿಕ್ರಮ್ ಮಿಶ್ರಿ ಅವರು ಕೆಲಸ ಮಾಡ್ತಾ ಇದ್ರು. ಇನ್ನು ಜುಲೈ 2014ರಿಂದ ಇಲ್ಲಿವರೆಗೂ ಕೂಡ ಪ್ರಧಾನಿ
ನರೇಂದ್ರ ಮೋದಿ ಅವರ ಜೊತೆ ಈ ವಿಕ್ರಮ್ ಮಿಶ್ರಿ ಅವರು ಕೆಲಸ ಮಾಡ್ತಿರುವಂಥದ್ದು. ಈ ಮೂವರು ಪ್ರಧಾನಿಗಳ ಜೊತೆ ಕೆಲಸ ಮಾಡಿದಂತಹ ವಿಕ್ರಮ್ ಮಿಶ್ರಿ ಅವರು ಖಾಸಗಿ ಕಾರ್ಯದರ್ಶಿಯಾಗಿ ಈ ಮೂವರು ಪ್ರಧಾನಿಗಳ ಜೊತೆ ಕೆಲಸ ಮಾಡಿರುವಂತಹ ಒಂದು ಅನುಭವ ಕೂಡ ಇರುವಂತಹದ್ದು. ಹಾಗಾದ್ರೆ ವಿಕ್ರಮ್ ಮಿಶ್ರಿ ಅವರು ಯಾವ್ಯಾವ ದೇಶಗಳ ಜೊತೆ ಒಡನಾಟವನ್ನ ಇಟ್ಕೊಂಡಿದ್ರು, ಇವರ ಒಂದು ವರ್ಕ್ ಸ್ಟೈಲ್ ಯಾವ ರೀತಿ ಇತ್ತು ಅನ್ನೋದನ್ನು ನೋಡಿದರೆ ವಿಕ್ರಮ್ ಮಿಶ್ರಿ ಅವರು ಚೀನಾ ವ್ಯವಹಾರಗಳ ಜೊತೆ ಸಾಕಷ್ಟು ಪರಿಣತಿಯನ್ನು ಕೂಡ ಹೊಂದಿದ್ರು. 2018ರಲ್ಲಿ ಚೀನಾಕ್ಕೆ ಭಾರತದ ರಾಯಭಾರಿಯಾಗಿ ನೇಮಿಸಲಾಗಿತ್ತು. 2020ರಲ್ಲಿ ಲಡಾಖ್ನಲ್ಲಿ ಭಾರತ ಮತ್ತು ಚೀನಾದ ಪಡೆಗಳ ನಡುವಿನ ಗಾಲ್ಫನ್ ಕಣಿವೆಯ ಬಗ್ಗೆ ಒಂದು ಘರ್ಷಣೆ ಕೂಡ ಆಗಿತ್ತು. ಆ ಸಮಯದಲ್ಲಿ ಇವರ ಪಾತ್ರ ಬಹಳ ಪ್ರಮುಖವಾಗಿತ್ತು. ಅಂದ್ರೆ ವಿಕ್ರಮ್ ಮಿಶ್ರಿ ಅವರು ಕೇವಲ ಯಾವುದೋ ಒಂದಷ್ಟು ವರ್ಷಗಳ ಕಾಲ ಸರ್ಕಾರಿ ಸೇವೆಯಲ್ಲಿ ಕೆಲಸ ಮಾಡಿ ಅಥವಾ ಕೇವಲ ಒಂದಷ್ಟು ವಿಚಾರಗಳನ್ನ ಮಾತ್ರ ತಿಳ್ಕೊಂಡಂತಹ ವ್ಯಕ್ತಿಯಲ್ಲ. ಈ ವ್ಯಕ್ತಿಯ ಅವರ ಹಿನ್ನೆಲೆಯನ್ನು ನೋಡೋದಾದ್ರೆ ಈ ವ್ಯಕ್ತಿ ನಿಜಕ್ಕೂ ಒಬ್ಬ ಭಾರತದ ಅಂದ್ರೆ IFS ಅಧಿಕಾರಿಯಾಗಲಿಕ್ಕೆ ಸೂಕ್ತ ಅನ್ನೋದು ಇವರ ಒಂದು ವರ್ಕ್ ಸ್ಟೈಲ್ ಅಥವಾ ಇವರ ಒಂದು ಸ್ಟ್ರಾಟಜಿಗಳನ್ನ ನೋಡ್ತಾ ಇದ್ರೆ ಅರ್ಥವಾಗುತ್ತೆ. ಅಂದ್ರೆ ವಿಕ್ರಮ್ ಮಿಶ್ರಿ ಅವರು ಈಗಾಗಲೇ ಪಹಲ್ಗಾಮ್ ದಾಳಿ ಮಾಡಿದಂತಹ ಪಾಕಿಸ್ತಾನಕ್ಕೆ ಸರಿಯಾದಂತಹ ಒಂದು ಉತ್ತರವನ್ನ ಕೂಡ ಕೊಟ್ಟಿರುವಂತಹದ್ದು. ಎಸ್, ಇದು ಈ ಕ್ಷಣದ ಒಂದು ವಿಚಾರ. ಮತ್ತೊಂದು ವಿಚಾರದೊಂದಿಗೆ ನಾನು ನಿಮ್ಮನ್ನ ಭೇಟಿಯಾಗ್ತೀನಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಫ್ರೀಡಂ ಟಿವಿ ನ್ಯೂಸ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.